ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಭಾವಿಸಕತ್ತೇನೆ ರೀ. ನೋಡ್ರಿ, ಇವತ್ತಿನ ವಿಡಿಯೋದಾಗ ನಾವು ಕ್ಯಾಬೇಜ್ ಪಲ್ಯನ ಹೆಂಗೆ ಮಾಡೋದಂತ ನೋಡೋಣ. ಎಲೆಕೋಸು ಅಂತ ಹೇಳ್ತೇವಲ್ರಿ, ಆ ಕ್ಯಾಬೇಜ್ ಪಲ್ಯ ರೊಟ್ಟಿ ಚಪಾತಿ ಜೊತೆಗಂತೂ ಭಾರಿ ಮಸ್ತ್ ಇರ್ತೈತೆ ರೀ. ನೋಡ್ರಿ, ಅದಕ್ಕೆ ನಾನು ಗ್ಯಾಸಿ ಮೇಲೆ ಒಂದು ಕಡಾಯಿ ಇಟ್ಟನಿ. ಅದಕ್ಕೆ 3-4 ಸ್ಪೂನಷ್ಟು ಎಣ್ಣೆ ಹಾಕೇನ್ರಿ. ಎಣ್ಣೆ ಕಾದ್ಮೇಲೆ 2-3 ಸ್ಪೂನಷ್ಟು ಕಡಲೆಬೇಳೆ ಹಾಕೇನ್ರಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಹಾಕ್ಬೇಕ್ರಿ. ಆಮೇಲೆ 2 ಎಳೆಯಷ್ಟು ಕರಿಬೇವು ಹಾಕ್ಬೇಕ್ರಿ. ಆಮೇಲೆ ನಾನು 3-4 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೊಂಡೇನ್ರಿ. ಆಮೇಲೆ 2 ದೊಡ್ಡ ಈರುಳ್ಳಿನ ಉದ್ದು ಹೆಚ್ಕೊಂಡು ಹಾಕೊಳಕತ್ತೇನ್ರಿ. ನೋಡ್ರಿ, ಇಷ್ಟು ಹಾಕಿದ್ಮೇಲೆ ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕೈಯಾಡ್ರಿ. ನೋಡ್ರಿ, ಈ ಪಲ್ಯನ ಪಟಾಪಟ್ ಅಂತ ಒಂದು 5 ನಿಮಿಷದಾಗ ಮಾಡ್ಕೊಂಬಿಡ್ಬೋದು ರೀ. ನಾನು ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕೋಣಕತ್ತೇನ್ರಿ. ಆಮೇಲೆ ಇದಕ್ಕೆ 1 ಪಲಾವ್ ಎಲೆ, ನಂತರ ಒಂದು ಚಿಕ್ಕ ಚಕ್ಕೆ ಪೀಸನ್ನು ಹಾಕೊಳಕತ್ತೇನ್ರಿ. ಇದನ್ನು ಹಾಕಿದ್ರೆ ಭಾರಿ ಘಮ ಇರ್ತೈತೆ ರೀ ಪಲ್ಯ. ಆಮೇಲೆ ನಾನು ಒಂದು ದೊಡ್ಡ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡು ತಗೊಂಡೇನ್ರಿ. ಈ ಈರುಳ್ಳಿ ಒಳಗೆ ಆಲೂಗಡ್ಡೆ ಹಾಕೊಳ್ರಿ. ನೋಡ್ರಿ, ಈ ಎಣ್ಣೆ ಒಳಗೆ ಇದು ಬೆಂದ್ಬಿಡ್ತೈತೆ ರೀ ಬೇಗ. ಆಮೇಲೆ 2 ಟೊಮೊಟೊ ಹಣ್ಣು ಹಾಕೋಣಕತ್ತೇನ್ರಿ. ನೋಡ್ರಿ, ಸಣ್ಣಗೆ ಹೆಚ್ಚಿ ಹಾಕೊಳ್ರಿ. ಇಷ್ಟು ಹಾಕಿದ್ಮೇಲೆ ನಾನು ಒಂದು ಕ್ಯಾಬೇಜ್ ಗಡ್ಡಿನ ಸಣ್ಣಕ್ಕೆ ಉದ್ದು ಹೆಚ್ಕೊಂಡು ಹಾಕೋಣಕತ್ತೇನ್ರಿ. ನೋಡ್ರಿ, ಎಲೆಕೋಸನ್ನ ಬಳಸೋಕ್ಕಿಂತ ಮುಂಚೆ ಉಪ್ಪು ಬೆರೆಸಿದ ಬಿಸಿನೀರ್ನಾಗ ಚೆನ್ನಾಗಿ ತೊಳಿಬೇಕ್ರಿ. ಅದ್ರೊಳಗೆ ಸಣ್ಣ ಕ್ರಿಮಿ ಕೀಟಗಳಿರ್ತವೆ ಮತ್ತು ಕೀಟನಾಶಕಗಳನ್ನು ಬಳಸಿರ್ತಾರಲ್ರಿ, ಅದೆಲ್ಲ ಹೋಗ್ಬೇಕು ಅಂತಂದ್ರೆ ಉಪ್ಪು ಬೆರೆಸಿದ ಬಿಸಿನೀರ್ನಾಗ ಚೆನ್ನಾಗಿ ತೊಳಿಬೇಕ್ರಿ. ನೋಡ್ರಿ, ಇಷ್ಟು ಹಾಕಿದ್ಮೇಲೆ ಆ ಒಗ್ಗರಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕಕತ್ತೇನ್ರಿ. ನೀಟಾಗಿ ಹಿಂಗೆ ಒಗ್ಗರಣೆ ಒಳಗೆ ಕ್ಯಾಬೇಜ್ನ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ 2-3 ನಿಮಿಷ ಬೇಯಿಸ್ಕೊಳನ್ರಿ. ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಹಂಗೆ ಎಣ್ಣೆ ಒಳಗೆ ಬೆಂದ್ಕೊಂಡ್ಬಿಡ್ತೈತೆ ರೀ. ಈ ಕ್ಯಾಬೇಜ್ ಒಳಗೆ ಬೀಟಾ ಕೆರಟಿನ್ ಅನ್ನೋ ಅಂಶ ಇರ್ತೈತೆ ರೀ. ಇದು ಕಣ್ಣಿನ ದೃಷ್ಟಿನ ಚುರುಕುಗೊಳಿಸ್ತೈತೆ ರೀ. ಅಷ್ಟೇ ಅಲ್ರಿ, ರಕ್ತದೊಳಗಿನ ಕೆಟ್ಟ ಕೊಲೆಸ್ಟ್ರಾಲ್ನು ಸಹ ಕಡಿಮೆ ಮಾಡ್ತೈತಿ ಮತ್ತು ಹೃದಯದ ಆರೋಗ್ಯನ ಕಾಪಾಡ್ತೈತೆ ರೀ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೊಳ್ತಾ ಇದ್ದೇನೆ ರೀ. ಇಷ್ಟು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಕ್ಯಾಬೇಜ್ ಎಲ್ಲ ನೀಟಾಗಿ ಬೆಂದೈತೆ ರೀ. ಈಗ ಪಲ್ಯ ರೆಡಿ ಆಗೈತೆ ರೀ. ಈಗ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಪೂರ್ತಿ ಎಲ್ಲನೂ ಮಸಾಲ ಮಿಕ್ಸ್ ಆಗಿರುತ್ತೆ ರೀ. ನೋಡಿದ್ರಲ್ಲ ಎಷ್ಟು ಸುಲಭ ಐತಿ ಈ ಪಲ್ಯ ಮಾಡೋದು ಅಂತ. ಇದನ್ನು ಬಿಸಿ ಬಿಸಿ ಚಪಾತಿ, ರೊಟ್ಟಿ ಮತ್ತು ಅನ್ನದ ಜೊತೆ ಭಾರಿ ಮಸ್ತ್ ಇರ್ತದೆ ರೀ. ನೀವು ಮನ್ಯಾಗ ಟ್ರೈ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮರಿದಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.